ಯಾಕೆ ಬಗ್ಳುತ್ತೀಯ? ಲೋಕಲ್ 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 ನಾವು. ಗುರುವೇ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ನಾವು ಹೊರಟಿದ್ದು ತಲಕಾವೇರಿ ಮಡಿಕೇರಿ ರೂಮಿಂದ ರೆಡಿಯಾಗಿ ಬೆಳಗ್ಗೆ 6 ಗಂಟೆಗೇ ಬೇಗ ಹೋಗಿ ಬರಬೇಕು ಅಂತಲೇ ತಲಕಾವೇರಿ ಹೊರಟು. 45 ಕಿಲೋಮೀಟ್ರ್ ಹತ್ತಿರ ನಿಯರಿತ್ತು. ಆದರೂ ಗಾಡಿ ಹೊಡೆದೊಡ್ದು ಬೇಜಾರಾಯಿತು. ಮಳೆ ಬೇರೆ, ಈ ರೋಡಂತೂ ಭಯಂಕರ ಇತ್ತು. ನೋಡಿ ಮುಂದೆ ರೋಡ್ ಹೆಂಗಿರುತ್ತೆ ಅಂತ. ಆದರೂ ರೈಡ್ ಮಸ್ತ್ ರೈಡ್ ಇತ್ತು ಗುರು. ಅಲ್ಲಿಂದ ಹೊರಟಿ ತಿರ್ಗಾ ತಲಕಾವೇರಿ ಮೇನ್ ಆರ್ಚ್ ಹತ್ರ ಬಂದು, ಇದು ಭಾಗಮಂಡಲ ಮೇನ್ ಆರ್ಚು. ಭಾಗಮಂಡಲೇಶ್ವರ ನೋಡಿ ದೇವಸ್ಥಾನ ಇದ್ದೇನೆ. ಈ ದೇವಸ್ಥಾನ ಆದಮೇಲೆ ನನಗೆ ತಲಕಾವೇರಿ ಸಿಗೋದು. ಒಳ್ಳೆಯ ದೇವಸ್ಥಾನ ಇವರು ಮಸ್ತಾಗಿದೆ. ಅದನ್ನು ಒಳಗಡೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಯಿತು ಅಂದ್ಬಿಟ್ಟು ಬರೀ ತಲಕಾವೇರಿ ನೋಡ್ಕೊಂಡು ಬಿಡೋಣ ಅಂತ ತಲಕಾವೇರಿ ಕಡೆ ಹೋದೋ. ರೋಡ್ ಮಾತ್ರ ಮಸ್ತ್ ಐತೆ ಇವರು. ಇಲ್ಲಿ ಸ್ವಲ್ಪ ಬೇಜಾರಾಗಲಿಲ್ಲ. ಮತ್ತು ಅರ್ಥ ಆಯ್ತು ಸ್ವಲ್ಪ ರೋಡು ತಲಕಾವೇರಿ ನಿಮ್ಮೆಲ್ಲರ ತಾಯಿ ತಲಕಾವೇರಿನ ನೋಡೋಣ. ಫುಲ್ಲು ಬಾಗು ಗುರು. ಫುಲ್ಲು ಮಳೆ ಗುರು. ಮಳೆಲೇ ಜರ್ನಿ ಮಾಡ್ತಾ ಇದ್ದೀವಿ. ಇನ್ನೇನು ತಲಕಾವೇರಿ ನೀರು ಹೋಗ್ತಾ ಇದ್ದೀವಿ. ತಲಕಾವೇರಿ ಹೋಗಿ ಏನು ಮಾಡ್ತೀನಿ, ಮೀಟ್ ಮಾಡೋಣ. ಬಾಯ್. ಇಲ್ಲಿ ನೋಡಿ ಗುರು, ಫುಲ್ಲು ಬಾಗು. ತಲಕಾವೇರಿ ಟಾಪಲ್ಲಿ ಇದ್ದೀವಿ. ವಾವ್, ಮಸ್ತ್ ಪ್ಲೇಸ್ ಗುರು. ಸ್ವಾಗತ ತಲಕಾವೇರಿ ದೇವಾಲಯಕ್ಕೆ. ಇದೀಗ ನಮ್ಮ ನಿಮ್ಮೆಲ್ಲರ ತಾಯಿ ಕಾವೇರಿ ತಾಯಿ ಗುರುವೇ. ಇದೀಗ ನಮ್ಮ ನಿಮ್ಮೆಲ್ಲರ ತಾಯಿ ಕಾವೇರಿ ತಾಯಿ ಉಗಮ ಸ್ಥಳಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇದೇ ಕಾವೇರಿ ಉಗಮ ಸ್ಥಳ ತಲಕಾವೇರಿ. ಬಾಯ್ಸ್, ನೋಡುಗರು ಕಾವೇರಿ ಎಷ್ಟು ಚಿಕ್ಕ ಜಾಗದಲ್ಲಿ ಉಕ್ಕಿ ತಾಯಿ ನಮ್ಮವ್ವ ನೋಡಿ ಇಲ್ಲರ್ದಿ. ನಮ್ಮ ಕರ್ನಾಟಕದ ಎಷ್ಟೋ ರೈತರಿಗೆ ಕುಡಿಯೋಕ್ಕೆ ನೀರು, ತಿನ್ನಕ್ಕನ್ನ ಎಲ್ಲ ಕೊಟ್ಟು ಕಾಪಾಡಿ ಕೊನೆಗೆ ತಮಿಳ್ನಾಡೋರ್ನೂ ಕಾಪಾಡ್ತಾವಳೆ ನಮ್ಮ ಕಾವೇರಿ ತಾಯಿ. ಇಲ್ಲಿ ಉಕ್ಕಿ ಅರ್ದಿ ಮಸ್ತ್ ಗುರು ತಾಯಿ ನಮ್ಮವ್ವ. ಈ ಮರ ನೋಡಿದ್ರು ಯಾವುದೋ ಫುಲ್ ಪೀಸಾಗೈತೆ. ಮತ್ತು ಇಲ್ಲೊಂದು ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ನೋಡ್ಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಹೊರಟು ಮಡಿಕೇರಿಗೆ ನಮ್ಮ ರಿಟರ್ನ್ ಪಯಣ. ಬೇಜಾರಾಗೋದು. ಬೆಳಗ್ಗೆಯಿಂದ ಓದ್ತೀವಿ, ಗಾಡಿಗಳೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಆದರೂ ಗುರು ನಾವು ಈ ರೋಡಲ್ಲಿ ಓದ್ತಾ ಕಸ್ಕೊಂಡು ಸಾಯ್ತಾ ಇದ್ದೀವಿ. ಇಲ್ಲೊಬ್ರು ಆಂಕಲ್ ಹೋಗ್ತಾವ್ರೆ ಅಂದರೆ ಚೆಚ್ಕೊಂಡು ಹೋಗ್ತಾವ್ರೆ ಗುರು. ನಮಗೆ ಶಾಪ್ ಆಗ್ತಾಯಿದೆ. ನಮಗೆ ಗಾಡಿ ಮಲ್ಲೋದಕ್ಕೆ ಭಯ ಆಗ್ತಾಯಿದೆ ಗುರು ಟರ್ನಿಂಗಲ್ಲಿ. ಆದರೆ ಆಂಕಲ್ಲು ಶೈನ್ ಮಾಡಿಕೊಂಡು ಆಂಕಲ್ ಹೋಗ್ತಾವ್ರೆ ಗುರು. ಇವರು ನನ್ನ ಮಕ್ಕಳು ಹೆಂಗೋಯ್ತವ್ರೆ. ಇದು ತುಂಬ ಭಯ ಆಗ್ತಾಯಿದೆ ಗುರು ಗಾಡಿ ಹೊಡಿಯೋಕ್ಕೆ. ರೋಡ್ ತುಂಬ ಬರೀ ಪಾಚಿನೇ ಐತೆ. ಮಳೆ ನೀರು, ಮರಳು, ಜಾರೋದ್ರದ್ದು ಗುರು. ಗ್ಯಾರಂಟಿ 2 ಆಗ್ತವೆ. ನೋಡಿಸ್ತಾನೆ ಇದ್ದೀವಿ, ರೋಡೇ ತಾಕಿಲ್ಲ. ನಮ್ಮೂರೇ ಬೆಟರು ಗುರು. ಏನು ಗುರು ನಮಗೆ ಭಯ ಆಗ್ತೈತೆ. ಇವ್ರು ಯಾರು ಹಿಂಗೆ ಹೋಗ್ತಾವ್ರೆ. ಗುರು ಫುಲ್ಲು ಖುಷಿ ಆಯಿತು ಗುರು ಈಗಂತೂ. ಯಪ್ಪ ಇಷ್ಟೊತ್ತಿಗೆ ಸೂರ್ಯ ನೋಡ್ತಾ ಇದ್ದೀನಿ. ಇವಾಗ ಸೂರ್ಯ ಸ್ವಲ್ಪ
ಇವಾಗ ಲೈಟಾಗಿ ಬಿಸ್ತೊಳಿತಾ ಇದೆ. ಏನೋ ಒಂಥರ ಖುಷಿ ಆಗ್ತಾ ಇದೆ ಅವ್ರೀಗ. ಅಪ್ಪ ಬಾಯ್ ಬಾಯ್ ಮಡಿಕೇರಿ. ಮಡಿಕೇರಿ ಬಿಟ್ಟು ಈಗ ಸರ್ಕಾರಿ ಎಲಿಫೆಂಟ್ ಕ್ಯಾಂಪ್ ಕಡೆ ನಮ್ಮ ಪಯಣ. ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಕಡೆ ಮಳೆ ಬಂದು ಫುಲ್ಲು ಮರ ಎಲ್ಲ ಕೊಯ್ತವ್ರೆ. ನಮ್ಮ ಪುಣ್ಯ ನಾವು ಬರೋ ಟೈಮಲ್ಲಿ ಬಿದ್ದಿಲ್ಲ, ಬೇಗನೆ ಬಿದ್ದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಬೆಟ್ಟ ಎಲ್ಲ ಕುಸ್ಕೊಂಡು ಹೋಗೈತೆ ಇವರು ಇಲ್ಲಿ. ಆದರೂ ಈ ಕಡೆ ಎಲ್ಲ ಬೇಗ ರೋಡ್ ಕ್ಲಿಯರ್ ಮಾಡ್ತಾರೆ ಇವರು. ಅದರಿಂದಾಗಿ ನೆಮ್ಮದಿ ಓಡಾಡ್ಬೋದು. ಇಲ್ಲ ಅಂದರೆ ಎರಡೆರಡು ದಿವಸ ಜಾಮ್ ಆಯಿತು ಅಂದರೆ ಏನು ಗುರು ಮಾಡೋಕ್ಕಾಗುತ್ತೆ. ಇದೆಲ್ಲ ರೋಡ್ ಚೆನ್ನಾಗೈತೆ ಇದು ಅಂತ ಅಂದ್ಕೊಂಡ್ರೆ ಇದು ಸ್ವಲ್ಪ ಕಿತ್ತೋಗಿದೆ ರೋಡೆಲ್ಲ. ನೋಡೋಣ ಬನ್ನಿ ಮುಂದೆ ಹೇಗಿದೆ ರೋಡು ಅಂತ. ಏನು ನೋಡಿದ್ರು ಯಪ್ಪ. ಇದ್ಯಾವ್ದು ಫಾಲ್ಸು? ವಾವ್, ಬೆಂಕಿ ಗುರು ಬೆಂಕಿ. ಬಾಯ್ಸ್ ಬೆಂಕಿ ಫಾಲ್ಸು ಗುರು. ಬೆಂಕಿ ಫಾಲ್ಸು ಬಾಯ್ಸ್. ಇಲ್ಲ ಫಾಲ್ಸು. ಗುರುವೇ ರೋಡಲ್ಲಿ ಗೊತ್ತಾ ಅಂದರೆ ಒಳ್ಳೆ ಮಸ್ತು ಚಿಕ್ಕ ಚಿಕ್ಕ ಫಾಲ್ಸ್ ಇತ್ತು. ಆದ್ರೂ ಜರ್ನಿ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಅಲ್ಲಿಂದ ಹಂಗೆ ದುಬಾರಿ ಕಡೆ ಹೊರಟೋ. ದುಬಾರಿ ನೋಡಬೇಕು ಅಂತ ಆಸೆಯಿಂದ ಹುಡುಗರು ತುಂಬ ಖುಷಿಯಾಗಿದ್ದರು. ಅಲ್ಲಿ ಆನೆ ನೋಡಬೇಕು ಅಂತ ಅವರ ಆಸೆ, ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತ ಒಬ್ಬರ ಆಸೆ.